A force of 5 Newton gives a mass m1 and an acceleration of 10 meter per second square, and a mass m2 and acceleration of 20 meter per second square. ಅಲ್ವಾ 5 ನ್ಯೂಟನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮಾಸ್ ಕೊಟ್ಟಿಲ್ಲ m1 m2 ಅಂತ ಕೊಟ್ಟಿದ್ದಾರೆ. ವಾಟ್ ಆಕ್ಸಲೇಷನ್ ವುಡ್ ಇಟ್ ಗಿವ್ ಇಫ್ ಬೋತ್ ದ ಮಾಸಸ್ ವರ್ ಟೈಡ್ ಟುಗೆದರ್? ಪ್ರಶ್ನೆ ಓದಿ ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಚಿತ್ರ ಬಿಡಿಸ್ಕೊಂಡು ಆಮೇಲೆ ಯೋಚನೆ ಮಾಡಿ. ಏನು ನೋಡ್ತಾ ಇದ್ದೀವಿ ಇಲ್ಲಿ ನಾವು? m1 ಯಾವುದೊಂದು ಮಾಸ್ ಇದೆ m1 ಅಂತ ಹೇಳಿ, ಅದ್ರ ಮೇಲೆ 5 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತದೆ. ಇದರಿಂದ ಇಟ್ ವಿಲ್ ಆಕ್ಸಲರೇಟ್ ಅಂತ ಹೇಳಿದ್ರೆ a is equal to 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ. ಮತ್ತು ಮುಂದಿನ ಸಿನಾರಿಯೋ, ಮತ್ತೊಂದು ಮಾಸು, ಅದೇ ಫೋರ್ಸು, ಆದರೆ ಇಲ್ಲಿನ ಆಕ್ಸಲರೇಷನ್ನು ಎಷ್ಟು? 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಅಂತೆಲ್ಲ ಬರೆಯೋದಕ್ಕೆ ಹೋಗಬೇಡಿ, ಸಿಂಬಲು ಮತ್ತು ಯೂನಿಟ್ ನೋಡಿ ನೀವು ಹೇಳ್ಬೋದು. ಇಲ್ಲೇನು ಕೇಳ್ತಾರೆ ಅಂತ ಹೇಳಿದ್ರೆ, ವಾಟ್ ಆಕ್ಸಲೇಷನ್ ವುಡ್ ಇಟ್ ಗಿವ್ ಇಫ್ ಬೋತ್ ದ ಮಾಸಸ್ ವರ್ ಟೈಡ್ ಟುಗೆದರ್ ಅಂತ ಹೇಳಿದ್ರೆ ಏನೋ, m1 ಮತ್ತು m2 ಕಟ್ ಹಾಕಿದ್ರೆ ಅದ್ರ ಮೇಲೆ ಈ 5 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಆಕ್ಸಲರೇಷನ್ ಎಷ್ಟಿರುತ್ತೆ ಅಂತ ಹೇಳಿ, ಅಷ್ಟೇ, ಇನ್ನೇನಿಲ್ಲ. ಆಕ್ಸಲರೇಷನ್ ಇಸ್ ಈಕ್ವಲ್ ಟು ವಾಟ್? ಇದನ್ನು ಕಂಡುಹಿಡಬೇಕು ನಾವು. ಹೇಗೆ ಮಾಡೋದು? ಮೊದಲನೇದಾಗಿ ಯಾವ ಫಾರ್ಮುಲಾ ಅಂತ ಹೇಳಿ ಯೋಚನೆ ಮಾಡ್ಕೊಳ್ಳಿ. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅಲ್ವಾ? ಯಾಕಂತ ಹೇಳಿದ್ರೆ ಇಲ್ಲಿ ಮಾಸು, ಫೋರ್ಸು ಮತ್ತು ಆಕ್ಸಲರೇಷನ್ ಬಗ್ಗೆ ಮಾತಾಡ್ತಾರೆ. ಅದೇ ಹೇಗೆ ಮಾಡೋದು ಇದನ್ನು? ಏನಿಲ್ಲ ಹುಡುಗರ, ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನು ಬರ್ಕೊಳೋಣ. ಕೇಸ್ 1, ಕೇಸ್ 2 ಮತ್ತು ಕೇಸ್ 3. ಸೊ ಪ್ರತಿಯೊಂದು ಕೇಸಲ್ಲಿ ನಾವು ಈ ಫಾರ್ಮುಲಾ ಉಪಯೋಗಿಸಿ ಕೆಲಸ ಮಾಡ್ಬೋದು. ಕೇಸ್ 1ನಲ್ಲಿ ಹೇಗೆ? ಕೇಸ್ 1ನಲ್ಲಿ ಫೋರ್ಸ್ 5 ನ್ಯೂಟನ್ ಇದೆ, ಮಾಸ್ ಗೊತ್ತಿಲ್ಲ, ಆಕ್ಸಲರೇಷನ್ನು 10. ಏನು ಸಿಗ್ತಿದ್ರಿಂದ? ಮಾಸ್ ಸಿಗ್ತಾ ಇದೆ. ಸೊ ಡಿವೈಡ್ ವಿತ್ 10 ಬೋತ್ ದ ಸೈಡ್ಸ್. ಸೊ 5/10 ಇಸ್ ಈಕ್ವಲ್ ಟು m1. ಸರಿನಾ? ಮತ್ತಿವಾಗ ಕೇಸ್ 2. ಕೇಸ್ 2 ಅಲ್ಲಿ ಏನು ನೋಡ್ತಾ ಇದ್ದೀವಿ? ಕೇಸ್ 2 ಅಲ್ಲಿ ಅದೇ ಫೋರ್ಸು, ಬೇರೆ ಮಾಸು, ನಿಮ್ಮ ಆಕ್ಸಲರೇಷನ್ನು 20. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಡಿವೈಡ್ ವಿತ್ 20 ಬೋತ್ ದ ಸೈಡ್ಸ್. ಸೊ m2 is 5/20 kg. ಯೂನಿಟ್ ಬರೀಲಿ ನಾನು, kg ಅಲ್ವಾ? ನಮ್ಗೆ 2 ಮಾಸ್ ಸಿಕ್ತು. ಇಲ್ಲಿ ಇವಾಗ ಫೋರ್ಸ್ ಗೊತ್ತಿದೆ, ಮಾಸಸ್ ಗೊತ್ತಿದೆ, ಆಕ್ಸಲರೇಷನ್ ಕಂಡುಹಿಡಬೇಕು ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಸೊ ಹೇಗೆ ಮಾಡಿದ್ದೀನ? ಕೇಸ್ 3, ಫೋರ್ಸ್ ಇಸ್ ಈಕ್ವಲ್ ಟು m1 ಪ್ಲಸ್ m2 ಇಂಟು ಆಕ್ಸಲರೇಷನ್ ಅಲ್ವಾ? m1 m2 ವ್ಯಾಲ್ಯೂ ಏನೇನಿದೆ? 5/10, 5/20. ಆಕ್ಸಲರೇಷನ್ ಇಸ್ a. ಎಲ್ ಸಿ ಎಮ್ ಏನು ಬರ್ತಿಲ್ಲಿ? ಎಲ್ ಸಿ ಎಮ್ ಬಂದು 20. ಹಾಗಾಗಿ ಇದು 10 ಆಗುತ್ತೆ, ಇದು 5 ಇರುತ್ತೆ, ಇಂಟು a. ಸೊ ದಿಸ್ ಇಸ್ 15/20 ಇಂಟು a. ಸರಿನಾ? ಇಲ್ಲಿ ಮಲ್ಟಿಪ್ಲೈ ವಿತ್ 20/15 ಬೋತ್ ಸೈಡ್ಸ್. ಎರಡು ಕಡೆನೂ 20/15 ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ? ಕಟ್ಟು 5 1s 5 3s. ಹಾಗಾಗಿ ನಿಮ್ಮ ಆಕ್ಸಲರೇಷನ್ನು 20/3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸರಿನಾ? ಇದು ನಿಮ್ಮ ಆಕ್ಸಲರೇಷನ್. ಅಷ್ಟೇ, ಗೊತ್ತಾಯ್ತಾ? ನೋಡಿ, ಇಲ್ಲಿ ನಾನು ಇಲ್ಲಿವರೆಗೆ ಬರೆಯೋವರೆಗೂ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ. ಸರಿನಾ? ಚಿತ್ರ ಬಿಡಿಸ್ಕೊಳ್ಳಿ, ಫಾರ್ಮುಲಾ ಬರೀರಿ, ಸಬ್ಸ್ಟ್ಯೂಟ್ ಮಾಡಿ ಏನೇನು ಉತ್ತರ ಬರುತ್ತೆ, ಏನೇನು ಬರಲ್ಲ ಅಂತ ನೋಡಿ, ಆಮೇಲೆ ಬೇಕಾದ್ರೆ ಯೋಚನೆ ಮಾಡಿರಾ. ಅರ್ಧ ಉತ್ತರ ನೀವು ಪ್ರಶ್ನೆ ಓದ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಬೋದು, ಅದರಲ್ಲೇ ಕೆಲಸ ಮಾಡ್ಕೊಬೋದು ನೀವು. ಅಲ್ಲಿಂದ ಸ್ವಲ್ಪ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಅದಾದಮೇಲೆ ಒಂದೊಂದಾಗಿ ಎಲ್ಲ ಸಿಕ್ಕೊಂಡು ಹೋಗುತ್ತೆ. ಸರಿನಾ? ಈ ರೀತಿಯಲ್ಲಿ ನೀವು
ಏನೇ ಕಾಂಪ್ಲಿಕೇಟೆಡ್ ಪ್ರಶ್ನೆ ಇದ್ರೂ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಇವಾಗ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.